ನಮಸ್ಕಾರ. KA 360 ಡಿಗ್ರಿ ಕರ್ನಾಟಕ ವೀಕ್ಷಕರೇ, ಸ್ವಾಗತ. ನಾನು TR ರವಿರಾಘವ್ ರಿತೇಶ್. ಇರಾನ್, ಇಸ್ರೇಲ್, ಅಮೆರಿಕ ಯುದ್ಧ ಭೀತಿ, ಲೇಟೆಸ್ಟ್ ಅಪ್ಡೇಟ್. ಇವತ್ತಿನ ನಮ್ಮ ಚಾನೆಲ್ನಲ್ಲಿ ಇರಾನ್, ಅಮೆರಿಕ ಮತ್ತು ಇಸ್ರೇಲ್ ನಡುವೆ ಉಂಟಾಗಿರುವ ಯುದ್ಧದ ಉದ್ವಿಗ್ನತೆಯ ಬಗ್ಗೆ ವಿವರವಾದ ಅಪ್ಡೇಟ್ ನೋಡೋಣ. ಅಮೆರಿಕದ ತುರ್ತು ಪ್ರಯಾಣ ಸಲಹೆ ಅಂದ್ರೆ ಟ್ರಾವೆಲ್ ಅಡ್ವೈಸರಿ. ಅಮೆರಿಕದ ಸ್ಟೇಟ್ ಡಿಪಾರ್ಟ್ಮೆಂಟ್ ಫೆಬ್ರವರಿ 27ರ ರಾತ್ರಿ ಒಂದು ಮಹತ್ವದ ಪ್ರಯಾಣ ಸಲಹೆಯನ್ನು ನೀಡಿದೆ. ಇಸ್ರೇಲ್ನಲ್ಲಿರುವ ನಾನ್ ಎಮರ್ಜೆನ್ಸಿ ಸೇವೆಯಲ್ಲಿರುವ ಅಮೆರಿಕನರು, ಅಂದರೆ ವೈದ್ಯಕೀಯ ಕ್ಷೇತ್ರವನ್ನು ಹೊರತುಪಡಿಸಿ ಉಳಿದವರು ತಕ್ಷಣವೇ ಅಲ್ಲಿಂದ ಹೊರಬರಬೇಕು ಎಂದು ಸೂಚಿಸಲಾಗಿದೆ. ಇದರಲ್ಲಿ ರಾಯಭಾರ ಕಚೇರಿಯ ಅಧಿಕಾರಿಗಳು ಮತ್ತು ಅವರ ಕುಟುಂಬದವರನ್ನು ಕೂಡ ಸೇರಿಸಲಾಗಿದೆ. ಇದಕ್ಕೆ ಅವರು ನೀಡಿರುವ ಮುಖ್ಯ ಕಾರಣ ಸುರಕ್ಷತೆಯ ಅಪಾಯ, ಅಂದ್ರೆ ಸೇಫ್ಟಿ ರಿಸ್ಕ್. ಇದು ಕೇವಲ ಎಚ್ಚರಿಕೆಯಲ್ಲ, ಯುದ್ಧದ ಮುನ್ಸೂಚನೆ. Location confirmed. Monitor all entry points. Copy. Routes are updating. Tablet shows clear. Standing by. Perimeter. Track all movements. Roger. Rerouting. ಅಂದರೆ ನೀವು ಅಲ್ಲಿಂದ ಹೊರಬರಬಹುದು ಎನ್ನುವುದು ಕೇವಲ ಒಂದು ಲಿಖಿತ ಆದೇಶ ಅಥವಾ ಕಡ್ಡಾಯದ ಆದೇಶವಾಗಿರದಿದ್ದರೂ ಇದು ಯುದ್ಧದ ಪರಿಸ್ಥಿತಿಗೆ ನಾವು ಅತ್ಯಂತ ಹತ್ತಿರವಾಗಿದ್ದೇವೆ ಎಂಬುದನ್ನು ತೋರಿಸುತ್ತದೆ. ಪ್ರಸ್ತುತ ಪರಿಸ್ಥಿತಿಯ ಗಂಭೀರತೆಯನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿ ಹೇಳಲಾಗುತ್ತಿದ್ದರೂ ವಾಸ್ತವದಲ್ಲಿ ಅಪಾಯದ ಮುನ್ಸೂಚನೆ ಸ್ಪಷ್ಟವಾಗಿದೆ. ಲೆಬನಾನ್ನಲ್ಲೂ ಪರಿಸ್ಥಿತಿ ಗಂಭೀರ. ಇದೇ ರೀತಿ ಲೆಬನಾನ್ ರಾಜಧಾನಿ ಬೈರೂತ್ನಲ್ಲಿರುವ ಅಮೆರಿಕದ ರಾಯಭಾರ ಕಚೇರಿಯಿಂದಲೂ ಮ್ಯಾಂಡೇಟರಿ ಡಿಪಾರ್ಚರ್, ಅಂದರೆ ಕಡ್ಡಾಯವಾಗಿ ಹೊರಹೋಗುವಂತೆ ಸೂಚನೆ ನೀಡಲಾಗಿದೆ. ಲೆಬನಾನ್ ಇರಾನ್ಗೆ ಅತ್ಯಂತ ನಿಕಟವಾಗಿರುವ ದೇಶವಾಗಿರುವುದರಿಂದ ಅಲ್ಲಿಯೂ ಈ ರೀತಿಯ ಪ್ರಯಾಣ ಸಲಹೆಯನ್ನು ನೀಡಲಾಗಿದೆ. ಅಮೆರಿಕದ ರಾಯಭಾರಿ ಮೈಕ್ ಅವರು ಇಸ್ರೇಲ್ನಲ್ಲಿರುವವರಿಗೆ ಅತ್ಯಂತ ಕಠಿಣ ಎಚ್ಚರಿಕೆ ನೀಡಿದ್ದಾರೆ. ಎಲ್ಲ ಉದ್ಯೋಗಿಗಳು ಇಂದೇ ಹೊರಬರಬೇಕು, ನಿಮಗೆ ಯಾವ ವಿಮಾನ ಸಿಗುತ್ತದೆಯೋ ಅದನ್ನು ಹತ್ತಿ ತಕ್ಷಣವೇ ಅಲ್ಲಿಂದ ಹೊರಡಿ ಎಂದು ತಿಳಿಸಿದ್ದಾರೆ. ಸದ್ಯಕ್ಕೆ ನಿಮ್ಮ ಮೊದಲ ಆದ್ಯತೆ ಈ ದೇಶವನ್ನು ಬಿಟ್ಟು ಹೊರಗೆ ಹೋಗುವುದೇ ಆಗಿರಬೇಕು ಎಂದು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಇವೆಲ್ಲವನ್ನೂ ಗಮನಿಸಿದರೆ ಪರಿಸ್ಥಿತಿಯು ದೊಡ್ಡ ಮಟ್ಟದ ಸಂಘರ್ಷದತ್ತ ಸಾಗುತ್ತಿದ್ದು, ಇದು ಪೂರ್ಣ ಪ್ರಮಾಣದ ಯುದ್ಧವಾಗಿ ಬದಲಾಗುವ ಸಾಧ್ಯತೆಗಳು ಹೆಚ್ಚಿವೆ ಎಂಬುದು ಸ್ಪಷ್ಟವಾಗಿ ತಿಳಿಯುತ್ತಿದೆ. ಅದೇ ಸಮಯದಲ್ಲಿ ಕೆಲವು ಸಮಾಧಾನಕರ ಸುದ್ದಿಗಳು ಬರುತ್ತಿವೆ. ಇಲ್ಲಿ ಅಮೆರಿಕವು ಅತ್ಯಂತ ಸ್ಪಷ್ಟವಾದ ಒಂದು ಕಾರ್ಯತಂತ್ರವನ್ನು ಅನುಸರಿಸುತ್ತಿದೆ. ಅದನ್ನೇ ಕ್ಯಾರೆಟ್ ಅಂಡ್ ಸ್ಟಿಕ್ ಎನ್ನಲಾಗುತ್ತದೆ. ಒಂದೆಡೆ ಅಧ್ಯಕ್ಷ ಟ್ರಂಪ್ ಅವರು ಅತ್ಯಂತ ಆಕ್ರಮಣಕಾರಿ ಧೋರಣೆ ತಳೆದಿದ್ದಾರೆ. ನಾನು ಸದ್ಯಕ್ಕೆ ಯುದ್ಧವನ್ನು ತಡೆಹಿಡಿದಿದ್ದೇನೆ, ಮಾತುಕತೆಗಳು ಸರಿಯಾಗಿ ನಡೆಯುತ್ತಿಲ್ಲ, ನನ್ನ ಸೈನ್ಯ ಸಂಪೂರ್ಣ ಸಿದ್ಧವಾಗಿದೆ, ಕೇವಲ ನನ್ನ ಆದೇಶಕ್ಕಾಗಿ ಕಾಯುತ್ತಿದ್ದಾರೆ ಎಂದು ಗುಡುಗುತ್ತಿದ್ದಾರೆ. ಇದು ಅವರ ಸ್ಟಿಕ್ ಪ್ರಯೋಗ. ಇನ್ನೊಂದೆಡೆ ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ ಅವರು ಮೃದು ಧೋರಣೆ ತೋರಿಸುತ್ತಿದ್ದಾರೆ. ಯುದ್ಧ ಯಾವುದಕ್ಕೂ ಪರಿಹಾರವಲ್ಲ, ನಾವು ಗರಿಷ್ಠ ಮಟ್ಟದ ಮಾತುಕತೆ ನಡೆಸುತ್ತಿದ್ದೇವೆ, ಓಮನ್ ದೇಶದ ಅಧ್ಯಕ್ಷರ ಜೊತೆಗೂ ಚರ್ಚಿಸಿದ್ದೇವೆ, ಮಾತುಕತೆಗಳು ಸಕಾರಾತ್ಮಕವಾಗಿ ನಡೆಯುತ್ತಿವೆ, ಯುದ್ಧವಿಲ್ಲದೆ ಈ ಸಮಸ್ಯೆಗೆ ಅಂತ್ಯ ಹಾಡುತ್ತೇವೆ ಎಂದು ಹೇಳುತ್ತಿದ್ದಾರೆ. ಇದು ಅವರು ನೀಡುತ್ತಿರುವ ಕ್ಯಾರೆಟ್ ಅಥವಾ ಆಮಿಷ ಅಥವಾ ಶಾಂತಿಯ ಹಸ್ತ. ಇದು ಗೊಂದಲವಲ್ಲ, ಇದೊಂದು ಪ್ಲಾನ್. ನಮ್ಮ ಮಾಧ್ಯಮಗಳು ಇವರಿಬ್ಬರ ನಡುವೆ ಭಿನ್ನಾಭಿಪ್ರಾಯವಿದೆ ಎಂದು ಬಿಂಬಿಸುತ್ತಿವೆ, ಆದರೆ ಅದು ತಪ್ಪು ನೋಟ. ಇದು ಅಮೆರಿಕದ ಸ್ಪಷ್ಟವಾದ ಗೇಮ್ ಪ್ಲಾನ್. ಒಬ್ಬರು ಯುದ್ಧದ ಎಚ್ಚರಿಕೆ ನೀಡುತ್ತಿದ್ದರೆ ಇನ್ನೊಬ್ಬರು ಶಾಂತಿಯ ಮಾತನಾಡುತ್ತಾ ಪರಿಸ್ಥಿತಿಯನ್ನು ನಿಭಾಯಿಸುತ್ತಿದ್ದಾರೆ. ದೇಶೀಯ ರಾಜಕೀಯದ ಲೆಕ್ಕಾಚಾರ. ಇದರ ಹಿಂದೆ ಒಂದು ದೊಡ್ಡ ಸೂಕ್ಷ್ಮ ಅಡಗಿದೆ. ಅಮೆರಿಕದ ಆಂತರಿಕ ಪರಿಸ್ಥಿತಿಯನ್ನು ನೋಡಿದರೆ ಅಲ್ಲಿನ ಬಹುಪಾಲು ಜನಸಾಮಾನ್ಯರು ಈ ಯುದ್ಧವನ್ನು ಖಂಡಿತವಾಗಿಯೂ ಬಯಸುತ್ತಿಲ್ಲ. ಅಮೆರಿಕದ ಜನರ ಭಾವನೆಗಳನ್ನು ಗಮನದಲ್ಲಿಟ್ಟುಕೊಂಡು ಈ ರೀತಿ ನಡೆದುಕೊಳ್ಳಲಾಗುತ್ತಿದೆ. ಅದರಲ್ಲೂ ಟ್ರಂಪ್ ಅವರಿಗೆ ಇದು 2ನೇ ಬಾರಿ ಅಧ್ಯಕ್ಷವಾಗಿರುವುದರಿಂದ ಅವರು ಬಹಳ ಎಚ್ಚರಿಕೆಯ ಹೆಜ್ಜೆ ಇಡುತ್ತಿದ್ದಾರೆ. ಅಮೆರಿಕದ ರಾಜಕೀಯ ತಂತ್ರ ಮತ್ತು ಸೇನಾ ಜಮಾವಣೆ. ಟ್ರಂಪ್ ಅವರು ಈ 2.5 ವರ್ಷಗಳ ನಂತರ ಮತ್ತೆ ಅಧ್ಯಕ್ಷರಾಗಲು ಸಾಧ್ಯವಿಲ್ಲ. ಒಂದು ವೇಳೆ ಅವರು ಸಂವಿಧಾನವನ್ನೇ ಬದಲಾಯಿಸಿ ಅಂತಹ ಸಾಹಸಕ್ಕೆ ಕೈ ಹಾಕಿದರೆ ಮಾತ್ರ ಅದು ಸಾಧ್ಯ. ಆದರೆ ಸದ್ಯಕ್ಕೆ ಅದಕ್ಕೆ ಅವಕಾಶಗಳು ಬಹಳ ಕಡಿಮೆ. ಹಾಗಾಗಿ ಮುಂದಿನ ಅಧ್ಯಕ್ಷೀಯ ಅಭ್ಯರ್ಥಿಯಾಗಿ JD ವ್ಯಾನ್ಸ್ ಅವರನ್ನೇ ಬಿಂಬಿಸಬೇಕಾಗಿದೆ. ಈ ಕಾರಣಕ್ಕಾಗಿ ವ್ಯಾನ್ಸ್ ಅವರನ್ನೊಬ್ಬ ಶಾಂತಿಪ್ರಿಯ ನಾಯಕನಂತೆ ತೋರಿಸಲಾಗುತ್ತಿದೆ. ಇಲ್ಲಿ ಟ್ರಂಪ್ ಅವರು ಬ್ಯಾಡ್ ಕಾಪ್, ಅಂದರೆ ಕಠಿಣ ವ್ಯಕ್ತಿ ಪಾತ್ರವನ್ನು ವಹಿಸಿ ಪರಿಸ್ಥಿತಿಯನ್ನು ನಿಭಾಯಿಸುತ್ತಿದ್ದಾರೆ. ಬ್ರಿಸತ್ ಪ್ರಮಾಣದ ಸೇನಾ ಸಜ್ಜು. ಇನ್ನೊಂದೆಡೆ ಅಮೆರಿಕದ ಅತ್ಯಾಧುನಿಕ KC-46 ಮತ್ತು KC-135 ವಿಮಾನಗಳು ಇಸ್ರೇಲ್ನ ಬೆನ್ ಗುರಿಯನ್ ವಿಮಾನ ನಿಲ್ದಾಣಕ್ಕೆ ಬಂದು ತಲುಪಿವೆ. ಇವು ಹಾರಾಟದ ಮಧ್ಯೆಯೇ ಯುದ್ಧ ವಿಮಾನಗಳಿಗೆ ಇಂಧನ ತುಂಬಿಸುವ ಮಿಡ್ ಏರ್ ಜೆಟ್ ಟ್ಯಾಂಕರ್. ಟ್ರಂಪ್ ಅವರು ಈ 2.5 ವರ್ಷಗಳ ನಂತರ ಮತ್ತೆ ಅಧ್ಯಕ್ಷರಾಗಲು ಸಾಧ್ಯವಿಲ್ಲ. ಒಂದು ವೇಳೆ ಅವರು ಸಂವಿಧಾನವನ್ನೇ ಬದಲಾಯಿಸಿ ಅಂತಹ ಸಾಹಸಕ್ಕೆ ಕೈ ಹಾಕಿದರೆ ಮಾತ್ರ ಅದು ಸಾಧ್ಯ. ಆದರೆ ಸದ್ಯಕ್ಕೆ ಅದಕ್ಕೆ ಅವಕಾಶಗಳು ಬಹಳ ಕಡಿಮೆ.
ಹಾಗಾಗಿ ಮುಂದಿನ ಅಧ್ಯಕ್ಷೀಯ ಅಭ್ಯರ್ಥಿಯಾಗಿ ಜೆಡಿ ವ್ಯಾನ್ಸ್ ಅವರನ್ನೇ ಬಿಂಬಿಸಬೇಕಾಗಿದೆ. ಈ ಕಾರಣಕ್ಕಾಗಿ ವ್ಯಾನ್ಸ್ ಅವರನ್ನೊಬ್ಬ ಶಾಂತಿಪ್ರಿಯ ನಾಯಕನಂತೆ ತೋರಿಸಲಾಗುತ್ತಿದೆ. ಇಲ್ಲಿ ಟ್ರಂಪ್ ಅವರು ಬ್ಯಾಡ್ ಕಾಪ್ ಅಂದರೆ ಕಠಿಣ ವ್ಯಕ್ತಿ ಪಾತ್ರವನ್ನು ವಹಿಸಿ ಪರಿಸ್ಥಿತಿಯನ್ನು ನಿಭಾಯಿಸುತ್ತಿದ್ದಾರೆ. ಬ್ರಿಸತ್ ಪ್ರಮಾಣದ ಸೇನಾ ಸಜ್ಜು. ಇನ್ನೊಂದೆಡೆ ಅಮೆರಿಕದ ಅತ್ಯಾಧುನಿಕ KC-46 ಮತ್ತು KC-135 ವಿಮಾನಗಳು ಇಸ್ರೇಲ್ನ ಬೆನ್ ಗುರಿಯನ್ ವಿಮಾನ ನಿಲ್ದಾಣಕ್ಕೆ ಬಂದು ತಲುಪಿವೆ. ಇವು ಹಾರಾಟದ ಮಧ್ಯೆಯೇ ಯುದ್ಧ ವಿಮಾನಗಳಿಗೆ ಇಂಧನ ತುಂಬಿಸುವ ಮಿಡ್ ಏರ್ ರೀಫ್ಯೂಯಲಿಂಗ್ ಟ್ಯಾಂಕರ್ಗಳಾಗಿವೆ. ಸುಮಾರು 9 KC-46A ಪೆಗಾಸಸ್ ವಿಮಾನಗಳು ಈಗಾಗಲೇ ಬಂದಿವೆ ಎಂದು ವರದಿಯಾಗಿದೆ. ಇಸ್ರೇಲ್ನ ಪ್ರಮುಖ ಮಾಧ್ಯಮವಾದ ಹೀಬ್ರೂ ಚಾನೆಲ್ 12ರ ವರದಿಯ ಪ್ರಕಾರ ಸುಮಾರು 20 ಇಂಧನ ತುಂಬಿಸುವ ವಿಮಾನಗಳು ಅಲ್ಲಿವೆ ಎಂದರೆ 2003ರಲ್ಲಿ ಅಮೆರಿಕ ಎಷ್ಟು ದೊಡ್ಡ ಮಟ್ಟದ ಸೈನ್ಯವನ್ನು ನಿಯೋಜಿಸಿತ್ತೋ ಅದಕ್ಕಿಂತಲೂ ಹೆಚ್ಚಿನ ಪ್ರಮಾಣದ ಸೈನ್ಯವನ್ನು ಈಗ ಸನ್ನದ್ಧಗೊಳಿಸುತ್ತಿದೆ ಎಂಬುದು ಸ್ಪಷ್ಟವಾಗುತ್ತದೆ. ಬೆನ್ ಗುರಿಯನ್ ವಿಮಾನ ನಿಲ್ದಾಣದ ಪರಿಸ್ಥಿತಿ. ಪ್ರಸ್ತುತ ಇಸ್ರೇಲ್ನ ಬೆನ್ ಗುರಿಯನ್ ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರ ವಿಮಾನಗಳಿಗಿಂತ ಅಮೆರಿಕದ ಮಿಲಿಟರಿ ಟ್ಯಾಂಕರ್ ಮತ್ತು ಸರಕು ಸಾಗಣೆ ವಿಮಾನಗಳೇ ಹೆಚ್ಚಾಗಿ ಕಾಣಿಸುತ್ತಿವೆ. ಸಾಮಾನ್ಯ ನಾಗರಿಕ ವಿಮಾನಗಳ ಸಂಚಾರ ಬಹಳ ಕಡಿಮೆಯಾಗಿದ್ದು ಇಡೀ ವಿಮಾನ ನಿಲ್ದಾಣವು ಒಂದು ಸೇನಾ ನೆಲೆ ಅಥವಾ ಯುದ್ಧದ ಕೇಂದ್ರದಂತೆ ಮಾರ್ಪಾಡಾಗಿದೆ. ಸಾರಿಗೆ ಲಾಜಿಸ್ಟಿಕ್ಸ್ ಮತ್ತು ಇರಾನ್ನ ಪ್ರತಿತಂತ್ರ. ಅಮೆರಿಕದ ಸಾರಿಗೆ ಲಾಜಿಸ್ಟಿಕ್ಸ್ ವಿಮಾನಗಳು ಈಗಾಗಲೇ ಬಂದಿಳಿದಿವೆ. ನಾವು ಮೊದಲೇ ಚರ್ಚಿಸಿದಂತೆ F-22 ರ್ಯಾಪ್ಟರ್ ವಿಮಾನಗಳನ್ನು ಸಪ್ರೆಷನ್ ಆಫ್ ಎನಿಮಿ ಏರ್ ಡಿಫೆನ್ಸ್ ಅಂದ್ರೆ ಶತ್ರುಗಳ ವಾಯು ರಕ್ಷಣಾ ವ್ಯವಸ್ಥೆಯನ್ನು ಹತ್ತಿಕ್ಕುವಿಕೆ ಮಿಷನ್ಗಾಗಿ ಬಳಸಲಾಗುತ್ತದೆ. ಇತ್ತ ಇರಾನ್ ಕೂಡ ಸುಮ್ಮನೆ ಕುಳಿತಿಲ್ಲ. ಕಳೆದ ಬಾರಿ ಇಸ್ರೇಲ್ ದಾಳಿಯಲ್ಲಿ ನಾಶವಾಗಿದ್ದ ತಮ್ಮ ರೇಡಾರ್ಗಳಿಗೆ ಪರ್ಯಾಯವಾಗಿ ಹೊಸ ರೇಡಾರ್ ವ್ಯವಸ್ಥೆಗಳನ್ನು ಈಗಾಗಲೇ ಅಳವಡಿಸಿಕೊಂಡಿದೆ. ಚೀನಾ ಮತ್ತು ಇರಾನ್ ನಡುವಿನ ಗುಪ್ತ ಮಾತುಕತೆ. ಇಲ್ಲೊಂದು ಕುತೂಹಲಕಾರಿ ವಿಷಯವೇನೆಂದರೆ ಇರಾನ್ ಮತ್ತು ಚೀನಾ ನಡುವೆ ತುರ್ತು ಮಾತುಕತೆ ನಡೆಯುತ್ತಿದೆ. ಚೀನಾ ಬಳಿ ಇರುವ ಆಂಟಿ ಶಿಪ್ ಮಿಸೈಲ್ ಅಂದರೆ ಹಡಗು ವಿಧ್ವಂಸಕ ಕ್ಷಿಪಣಿ ಪಡೆಯಲು ಇರಾನ್ ಪ್ರಯತ್ನಿಸುತ್ತಿದೆ. ಇಲ್ಲಿ ಮುಖ್ಯ ಪ್ರಶ್ನೆ ಏನೆಂದರೆ ಚೀನಾ ಇದನ್ನು ನೀಡುತ್ತದೆ. ಚೀನಾ ತನ್ನ ಹೆಸರನ್ನು ಉಳಿಸಿಕೊಳ್ಳಲು ಈ ಪ್ರಕ್ರಿಯೆಯನ್ನು ವಿಳಂಬ ಮಾಡಬಹುದು ಅಥವಾ ಮಾತುಕತೆಯನ್ನು ಮುಂದುವರಿಸಬಹುದು. ಒಂದು ವೇಳೆ ಚೀನಾ ತನ್ನ ಸೈನ್ಯದ ಸಂಗ್ರಹದಿಂದಲೇ ಈ ಕ್ಷಿಪಣಿಗಳನ್ನು ಇರಾನ್ಗೆ ನೀಡಿದರೆ ಈ ಯುದ್ಧದ ಕಣ ಬಹಳ ಆಸಕ್ತಿದಾಯಕವಾಗುತ್ತದೆ. ಅಮೆರಿಕದ ವಿಮಾನವಾಹಕ ನೌಕೆಗಳಿಗೆ ಸಂಕಷ್ಟ. ಪ್ರಸ್ತುತ ಆ ಭಾಗದಲ್ಲಿ ಅಮೆರಿಕದ 2 ಬೃಹತ್ ವಿಮಾನವಾಹಕ ನೌಕೆಗಳಿವೆ. ಚೀನಾದ ವಾದದ ಪ್ರಕಾರ ಅವರ ಆಂಟಿ ಶಿಪ್ ಕ್ಷಿಪಣಿಗಳು ಭೂಮಿಯಿಂದ ಉಡಾವಣೆಯಾಗಿ ಸಮುದ್ರದಲ್ಲಿರುವ ಇಂತಹ ಬೃಹತ್ ನೌಕೆಗಳನ್ನೇ ಮುಳುಗಿಸುವ ಶಕ್ತಿ ಹೊಂದಿವೆ. ಆದರೆ ಇಲ್ಲಿರುವ ದೊಡ್ಡ ಪ್ರಶ್ನೆ ಏನೆಂದರೆ ಆ ಕ್ಷಿಪಣಿಗಳಿಂದ ಅಮೆರಿಕದ ನೌಕೆಯನ್ನು ತಲುಪಲು ಸಾಧ್ಯವೇ? ಏಕೆಂದರೆ ವಿಮಾನವಾಹಕ ನೌಕೆಗಳಿಗೆ 4 ಹಂತದ ಭದ್ರತಾ ಕವಚ ಇರುತ್ತದೆ. ಇತ್ತೀಚೆಗೆ ಭಾರತದ INS ವಿಕ್ರಾಂತ್ ಸಮುದ್ರಕ್ಕೆ ಇಳಿದಾಗ ನಾವು ನೋಡಿದ್ದೇವೆ. ಇವು ಕೇವಲ ಹಡಗುಗಳಲ್ಲ, ಸಮುದ್ರದ ಮೇಲಿರುವ ಬೃಹತ್ ಸಮುದ್ರ ರಾಕ್ಷಸನಿದ್ದಂತೆ. ಅಮೆರಿಕದ ನೌಕೆಗಳು ನಮ್ಮ ವಿಕ್ರಾಂತ್ಗಿಂತಲೂ 3 ಪಟ್ಟು ದೊಡ್ಡವಾಗಿರುತ್ತವೆ. ಒಂದು ವೇಳೆ ಚೀನಾದ ಕ್ಷಿಪಣಿಯನ್ನು ಬಳಸಿ ಇರಾನ್ ಅಮೆರಿಕದ ನೌಕೆಯನ್ನು ಏನಾದರೂ ಹಾನಿ ಮಾಡಿದರೆ ಅಥವಾ ಮುಳುಗಿಸಿದರೆ ಅದು ಅಮೆರಿಕಕ್ಕೆ ಮತ್ತು ವಿಶೇಷವಾಗಿ ಅಧ್ಯಕ್ಷ ಟ್ರಂಪ್ ಅವರಿಗೆ ಜಾಗತಿಕ ಮಟ್ಟದಲ್ಲಿ ಆಗುವ ಅತಿದೊಡ್ಡ ಅವಮಾನವಾಗುತ್ತದೆ. ಪಾಕಿಸ್ತಾನ ಮತ್ತು ತಾಲಿಬಾನ್ ಕುರಿತು ಅಮೆರಿಕದ ನಿಲುವು. ಈ ವಿಷಯದಲ್ಲಿ ಅಮೆರಿಕವು ಪಾಕಿಸ್ತಾನಕ್ಕೆ ಬೆಂಬಲ ನೀಡುವ ನಿಲುವು ತಿಳಿದಿದೆ. ಆದರೆ ಅದು ತಾಲಿಬಾನ್ ವಿರುದ್ಧವಾದ ನಿಲುವು ಎಂದರ್ಥವಲ್ಲ. ಇವೆರಡರ ನಡುವೆ ಸೂಕ್ಷ್ಮ ವ್ಯತ್ಯಾಸವಿದೆ. ಟ್ರಂಪ್ ಅವರ ಬಳಿ ಈ ಬಗ್ಗೆ ಕೇಳಿದಾಗ ಅವರು ಅತ್ಯಂತ ವಿಭಿನ್ನವಾಗಿ ಪ್ರತಿಕ್ರಿಯಿಸಿದ್ದಾರೆ. ಪಾಕಿಸ್ತಾನ ನಮ್ಮ ಮಿತ್ರ ರಾಷ್ಟ್ರ, ಅಲ್ಲಿನ ಅಸೀಂ ಮುನೀರ್ ಮತ್ತು ಶೆಹಬಾಜ್ ಶರೀಫ್ ಒಳ್ಳೆಯ ಹುಡುಗರು, ಅವರು ಪರಿಸ್ಥಿತಿಯನ್ನು ನಿಭಾಯಿಸುತ್ತಾರೆ ಎಂದು ಹೇಳುವ ಮೂಲಕ ಅವರು ನೇರವಾಗಿ ಮಧ್ಯಪ್ರವೇಶಿಸುವುದಿಲ್ಲ ಎಂಬ ಸುಳಿವನ್ನು ನೀಡಿದ್ದಾರೆ. ಇದಾದ ಬೆನ್ನಲ್ಲೇ ಅಮೆರಿಕದ ರಾಯಭಾರ ಕಚೇರಿಯು ಒಂದು ಪ್ರಕಟಣೆಯನ್ನು ಹೊರಡಿಸಿದೆ. ನಾವು ಈ ಸಂಘರ್ಷವನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದೇವೆ ಮತ್ತು ಈ ವಿಷಯದಲ್ಲಿ ಪಾಕಿಸ್ತಾನಕ್ಕೆ ನಮ್ಮ ಬೆಂಬಲವಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಅಂದರೆ ಅಮೆರಿಕವು ಪಾಕಿಸ್ತಾನದ ಬೆನ್ನಿಗೆ ನಿಂತಿದೆಯಾದರೂ ತಾಲಿಬಾನ್ ವಿರುದ್ಧ ನೇರ ಸಮರಕ್ಕೆ ಇಳಿಯುವ ಮುನ್ಸೂಚನೆ ನೀಡಿಲ್ಲ. ಪಾಕಿಸ್ತಾನ ಮತ್ತು ತಾಲಿಬಾನ್ ಕುರಿತು ಅಮೆರಿಕದ ನಿಲುವು. ಈ ವಿಷಯದಲ್ಲಿ ಅಮೆರಿಕವು ಪಾಕಿಸ್ತಾನಕ್ಕೆ ಬೆಂಬಲ ನೀಡುವ ನಿಲುವು ತಿಳಿದಿದೆ. ಆದರೆ ಅದು ತಾಲಿಬಾನ್ ವಿರುದ್ಧವಾದ ನಿಲುವು ಎಂದರ್ಥವಲ್ಲ. ಇವೆರಡರ ನಡುವೆ ಸೂಕ್ಷ್ಮ ವ್ಯತ್ಯಾಸವಿದೆ. ಟ್ರಂಪ್ ಅವರ ಬಳಿ ಈ ಬಗ್ಗೆ ಕೇಳಿದಾಗ ಅವರು ಅತ್ಯಂತ ವಿಭಿನ್ನವಾಗಿ ಪ್ರತಿಕ್ರಿಯಿಸಿದ್ದಾರೆ. ಪಾಕಿಸ್ತಾನ ನಮ್ಮ ಮಿತ್ರ ರಾಷ್ಟ್ರ, ಅಲ್ಲಿನ ಅಸೀಂ ಮುನೀರ್ ಮತ್ತು ಶೆಹಬಾಜ್ ಶರೀಫ್ ಒಳ್ಳೆಯ ಹುಡುಗರು, ಅವರು ಪರಿಸ್ಥಿತಿಯನ್ನು ನಿಭಾಯಿಸುತ್ತಾರೆ ಎಂದು ಹೇಳುವ ಮೂಲಕ ಅವರು ನೇರವಾಗಿ ಮಧ್ಯಪ್ರವೇಶಿಸುವುದಿಲ್ಲ ಎಂಬ ಸುಳಿವನ್ನು ನೀಡಿದ್ದಾರೆ. ಇದಾದ ಬೆನ್ನಲ್ಲೇ ಅಮೆರಿಕದ ರಾಯಭಾರ ಕಚೇರಿಯು ಒಂದು ಪ್ರಕಟಣೆಯನ್ನು ಹೊರಡಿಸಿದೆ. ನಾವು ಈ ಸಂಘರ್ಷವನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದೇವೆ ಮತ್ತು ಈ ವಿಷಯದಲ್ಲಿ ಪಾಕಿಸ್ತಾನಕ್ಕೆ ನಮ್ಮ ಬೆಂಬಲವಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಅಂದರೆ ಅಮೆರಿಕವು ಪಾಕಿಸ್ತಾನದ ಬೆನ್ನಿಗೆ ನಿಂತಿದೆಯಾದರೂ ತಾಲಿಬಾನ್ ವಿರುದ್ಧ ನೇರ ಸಮರಕ್ಕೆ ಇಳಿಯುವ ಮುನ್ಸೂಚನೆ ನೀಡಿಲ್ಲ. ನಿಮ್ಮ ವಿಡಿಯೋ ಸ್ಕ್ರಿಪ್ಟ್ಗೆ ಈ ಎಲ್ಲ ಮಾಹಿತಿಗಳು ಪೂರ್ಣ ಪ್ರಮಾಣದ ವಿವರಣೆಯನ್ನು ನೀಡುತ್ತವೆ. ಬೇರೆ ನಿಮ್ಮ ವಿಶ್ಲೇಷಣೆ ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, KA360 ಕರ್ನಾಟಕ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಸ್ಫೋಟಕ ಜಿಯೋಪಾಲಿಟಿಕಲ್ ವಿಶ್ಲೇಷಣೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ.